ಏನಾದರೂ ಬರ್ತಾರಾ ಸೋಮವಾರ 3ನೇ ತಾರೀಕು? ಇದೆ, ಪ್ರಪೋಸಲ್ ಇದೆ. ಈಗಾಗಲೇ ಇದು ಬಂದಿದೆ, ಅಲ್ಲಿಂದ ಕಮ್ಯುನಿಕೇಷನ್ನು ಬಂದಿದೆ. ಸಬ್ಜೆಕ್ಟ್ಸು ನಮ್ಮ ಮುಖ್ಯಮಂತ್ರಿ ಅವರ ಮುಖ್ಯಮಂತ್ರಿ ಈಗಾಗಲೇ ಮಾತಾಡ್ಕೊಂಡಿದ್ದಾರೆ. ಬಹುತೇಕ ಇದು ಇರುತ್ತೆ, ಬೇರೆ ವಿಚಾರಗಳು ಇರ್ಬೋದು, ಕಾವೇರಿ ವಿಚಾರನೂ ಬರ್ಬೋದು. ಮೇಕೆದಾಟು DPR ವಾಪಸ್ಸು ಕಳಿಸಿದ್ದಾರೆ. ಕಾರಣ ಏನು ಅಂದರೆ, ನಮಗೆ ಅಲೋಕೇಶನ್ ಆಗಿದ್ದು 4.75 TMC, ಆದರೆ 6.95 TMCಗೆ ಹಿಂದೆ ಪ್ರಪೋಸಲ್ ಕೊಟ್ಟಿದ್ದರು, ಆಗ ನಾನು ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ನಿಮಗೆ ಅಲೋಕೇಶನ್ ಎಷ್ಟಾಗಿದೆ ಅಷ್ಟಕ್ಕೆ ಮಾತ್ರ ಕಳಿಸಿ ಅಂತ ವಾಪಸ್ ಕಳಿಸಿದ್ದಾರೆ. ಅದೇನು ಒಂದು 4-5 ದಿವಸದಲ್ಲಿ ಮಾಡಿ ಕಳಿಸ್ತಾರೆ, ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೋಗಿ ವಾಪಸ್ ಕಳಿಸ್ತೀವಿ, ಅದೇನು ಅನುಮೋದನೆ ಆಗುತ್ತೆ, ಅದರಲ್ಲೇನು ಸಂಶಯ ಏನೂ ಇಲ್ಲ. ಇನ್ನು ನಮಗೆ ಕುಡಿಯೋ ನೀರಿಗೆ ಯಾವ ಸಮಸ್ಯೆನೇ ಇಲ್ಲ. ಆದರೆ ರೈತರಿಗೆ ನಮ್ಮಲ್ಲಿ ನೀರಿಲ್ಲ ಅಷ್ಟೇ, ಕುಡಿಯೋ ನೀರಿಗೆ ಯಾವ ಸಮಸ್ಯೆನೂ ಇರೋಲ್ಲ. ಏನಾದರೂ ಇದೆಯಾ? ವಿಪಕ್ಷದ ನಾಯಕರನ್ನು, ವಿಪಕ್ಷದ ಒಂದು ನಿಮಿಷ ಇರಿ, ಅವ್ರು ಹೋದರೆ ಹೋಗಲಿ, ಆದರೆ ನಾವು ವಿಪಕ್ಷದ ನಾಯಕರನ್ನ, ಸರ್ವಪಕ್ಷಗಳ ನಾಯಕರನ್ನ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಅಭಿಪ್ರಾಯ ತಗೊಂಡು ನಾವು ಮುಂದುವರಿಬೇಕು ಅಂತ ಕರೆದಿರೋದು. ಅದಕ್ಕೆ ಮುಂಚೆನೇ ನಾವು ಬೇರೆ ಮಾತುಗಳು ಮಾತಾಡೋದು ಸೂಕ್ತ ಅಲ್ಲ. ಆಗ್ಬೋದು. CM ಅವರು, ಮಾಜಿ CM ಅವರು, ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ, ಪಟ್ಟಿ ಕೊಟ್ಟು ಬಂದಿದ್ದಾರೆ. ಖರ್ಗೆ ಅವರು ಯಾರ್ಯಾರ ಜೊತೆ ಮಾತಾಡಬೇಕೋ ಮಾತಾಡಿ, ರಾಹುಲ್ ಗಾಂಧಿ ಅವರೆಲ್ಲ ಇದ್ದಾರಲ್ಲ, ನಮ್ಮ ಇನ್ಚಾರ್ಜ್ ಎಲ್ಲ ಇದ್ದಾರಲ್ಲ, ಆ ಥರ ಎಲ್ಲ ಮಾತಾಡಿ 100ಕ್ಕೆ 99 ಭಾಗ ಆಗುತ್ತೆ. ಯಾಕೆಂದರೆ ಅಸೆಂಬ್ಲಿ ಇದೆಯಲ್ಲ, ಹೊಸ ಮಂತ್ರಿಗಳಿಗೆ ಒಂದಷ್ಟು ಅವಕಾಶ ಬೇಕಲ್ಲ, ಒಂದು 8-10 ದಿನ ಆದರೂ ಬೇಕಲ್ಲ ಹೊಸದಾಗಿ ಮಂತ್ರಿಗಳಾದಂಥವ್ರಿಗೆ. 100ಕ್ಕೆ 100 ಭಾಗ ಆಗುತ್ತೆ ಅಂದ್ಕೊಳ್ಳಿ. ಇದೆ, ಪ್ರಪೋಸಲ್ ಇದೆ. ಈಗಾಗಲೇ ಇದು ಬಂದಿದೆ, ಅಲ್ಲಿಂದ ಕಮ್ಯುನಿಕೇಷನ್ನು ಬಂದಿದೆ. ಸಬ್ಜೆಕ್ಟ್ಸು ನಮ್ಮ ಮುಖ್ಯಮಂತ್ರಿ ಅವರ ಮುಖ್ಯಮಂತ್ರಿ ಈಗಾಗಲೇ ಮಾತಾಡ್ಕೊಂಡಿದ್ದಾರೆ. ಬಹುತೇಕ ಇದು ಇರುತ್ತೆ, ಬೇರೆ ವಿಚಾರಗಳು ಇರ್ಬೋದು, ಕಾವೇರಿ ವಿಚಾರನೂ ಬರ್ಬೋದು. ಮೇಕೆದಾಟು DPR ವಾಪಸ್ಸು ಕಳಿಸಿದ್ದಾರೆ. ಕಾರಣ ಏನು ಅಂದರೆ, ನಮಗೆ ಅಲೋಕೇಶನ್ ಆಗಿದ್ದು 4.75 TMC, ಆದರೆ 6.95 TMCಗೆ ಹಿಂದೆ ಪ್ರಪೋಸಲ್ ಕೊಟ್ಟಿದ್ದರು, ಆಗ ನಾನು ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ನಿಮಗೆ ಅಲೋಕೇಶನ್ ಎಷ್ಟಾಗಿದೆ ಅಷ್ಟಕ್ಕೆ ಮಾತ್ರ ಕಳಿಸಿ ಅಂತ ವಾಪಸ್ ಕಳಿಸಿದ್ದಾರೆ. ಅದೇನು ಒಂದು 4-5 ದಿವಸದಲ್ಲಿ ಮಾಡಿ ಕಳಿಸ್ತಾರೆ, ರೆಡಿ ಮಾಡಿ ಇಟ್ಕೊಂಡಿದ್ದಾರೆ.